ಅದೇ ಗುರುಗಳೇ, ಬಸವಣ್ಣವ್ರದ್ದೊಂದು ವಚನ ಇದೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆದಿತ್ತು, ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತ್ತಯ್ಯ, ಕೂಡಲ ಸಂಗನ ಶರಣರ ಮನನೊಂದಿತ್ತಯ್ಯ. ಅಂದರೆ ಇವರು ಯಾವ ಆಶಯಕ್ಕಾಗಿ ಅಲ್ಲಿ ಬಂದರು, ಏನಾಯಿತು, ಯಾಕೆ ಈ ಥರದ ಒಂದು ಕೊನೆಗೆ ವಿಷಾದದ ವಚನವನ್ನು ಬರೆಯುವಂತಹ ಪರಿಸ್ಥಿತಿ ಬಂತು ಅನ್ನೋದನ್ನು ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡಿದರೆ ಒಳ್ಳೆಯದು. ನಾನು ಜ್ಞಾನದ ಸುಖ ಉಣ್ಣಲು ಈ ಭೂಮಿಗೆ ಬಂದಿದ್ದೇನೆ, ಜ್ಞಾನದ ಪರಮ ಸುಖ ಉಣ್ಣಲು ಭೂಮಿಗೆ ಬಂದಿದ್ದೇನೆ. ನನ್ನಂತೆ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ತನುಗಳು ಕೂಡ ಅದೇ ಸುಖ ಉಣ್ಣಲು ಬಂದಿವೆ. ಆದರೆ ಇದರಲ್ಲಿ ತಾರತಮ್ಯಗಳು ಬಂದು ತೊಂದರೆಗೊಳಗಾದ. ಅಲ್ಲೇನು ಯಾರು ನಾನು ಬಂದ ಸುಖಕ್ಕೆ ನೀವು ಬಂದಿರಿ ಅಂಥೇಳಿ ಹೇಳಿದರು, ಪ್ರಭುದೇವರು ಬಂದರು ಅಂಥೇಳಿ ಹೇಳಿದರು. ಆದರೆ ಉಳಿದ ಜನ ಏನಾಗಲ್ಲ, ಇದರಲ್ಲಿ ಸತ್ಯ ಕಂಡುಕೊಂಡಾಗ, ಸತ್ಯ ಪರಿಪಾಲನೆ ಮಾಡಿದಾಗ ಲೋಕಾನುಭವಕ್ಕೆ ಭಾಳ ವಿರೋಧ ಆಗ್ತದೆ. ದೇವಸ್ಥಾನ ನಿರ್ಮಾಣ ಮಾಡಿದವರು ದೇಹವೇ ದೇವಾಲಯ, ಅದು ಬರೀ ಕಲ್ಲು ಅಂದಾಗ ಅದನ್ನು ಆರಾಧಿಸುವವರು ವಿರೋಧಿಗಳಾಗ್ತಾರೆ. ಕಲ್ಲು ಒಂದು ಜ್ಞಾನಿಗಳಿಗೆ ಕಲ್ಲಿಗೆ ಹೊಡಿತಾರೆ. ದೇಹದಲ್ಲೇ ದೇವರಿದ್ದಾನ, ದೇವರು ಸುಖ ಅನುಭವಿಸ್ಲಿಕ್ಕೆ ನಾವು ಬಂದವು. ದೇಹದಲ್ಲಿ ಅರಿವಿದೆ, ಆ ಅರಿವಿನ ಪರಮ ಸುಖ ಅನುಭವಿಸ್ಲಿಕ್ಕೆ ನಾವು ಬಂದವರು. ಹಾಗೆ ಬುದ್ಧ ಕೂಡ ಹೇಳಿದ, ನಾನು ಸಂಬುದ್ಧನಾದೆ, ನೀವೆಲ್ಲರೂ ಸಂಬುದ್ಧರಾಗಬಹುದು ಅಂತೇಳಿ ಕುಣಿದಾಡಿದ. ಯಾವಾಗ ಬ್ರಹ್ಮ ಸುಖ ಪ್ರಾಪ್ತಿ ಆಯಿತು ಶಂಕರಾಚಾರ್ಯರಿಗೆ, ಅವರು ಕೂಡ ಅಹಂ ಬ್ರಹ್ಮಾಸ್ಮಿ, ನೀವೆಲ್ಲರೂ ಬ್ರಹ್ಮರಾಗಬಹುದು ಅಂತೇಳಿ ಘೋಷಣೆ ಮಾಡಿದರು. ಅದು ಈಗಲೂ ಕೂಡ ಸಾಧ್ಯ ಆಗಿದೆ. ಅದೇನಾಗಿದೆ, ಅದು ಒಂದು ಪ್ಯಾಷನ್ ಆಗಿದೆ. ಆಧ್ಯಾತ್ಮ ಆತ್ಮನ ಅರಿಯೋದು ಹಿಂದುಳಿದಿದೆ, ಅಧ್ಯಾತ್ಮ ಅನ್ನೋದು ಪ್ಯಾಷನ್ ಆಗಿದೆ. ಸಾಕಷ್ಟು ಜನ ಇದರಲ್ಲಿದ್ದಾರೆ. ಸದ್ಗುರು ಜಗ್ಗಿ ವಾಸುದೇವ, ಇದು ಯಾವ ವಸ್ತು ಅವರು ಮಾರಾಟ ಮಾಡ್ತಾರ, ಯಾವ ವಸ್ತು ಕೊಂಡು ಅವರು ತೃಪ್ತಿ ಆಗ್ತಾರ. ಇಲ್ಲಿ ಮಾರೋದಿಲ್ಲ, ಕೊಳ್ಳೋದಿಲ್ಲ, ತೋರಿಸೋದಿದೆ. ನನಗೆ ಹೇಗೆ ಜ್ಞಾನ ಆಗಿದೆ, ಆ ಜ್ಞಾನ ನಿಮಗೂ ಕೂಡ ಜ್ಞಾನ ಆಗ್ತದೆ. ಈ ಪದ್ಧತಿಯನ್ನು ಅನುಸರಿಸಿದರೆ ಸಾಕು ಅಂಥೇಳಿ ಅದರ ತಿರುಳು ಬಿಚ್ಚಿಡಬೇಕು. ಆ ತಿರುಳು ಮಾರಾಟ ಮಾಡುವ ವಸ್ತು ಅಲ್ಲ. ಅವನಿಗೆ ಸಂತೋಷ ಆದರೆ 1 ಕೋಟಿ 2 ಕೋಟಿ 100 ಕೋಟಿ ಇಷ್ಟೆಲ್ಲ ತೊಗೊಂಡು ಏನು ಮಾಡೋನೇನು? ಅವನು ಮಾಡೋರಾದರೂ ಏನದು? ಒಂದು 3,000 ಎಕರೆ 4,000 ಎಕರೆ. ನಮ್ಮ ಗುರುಗಳು ಹೇಳೋರು, ಒಂದು ಕಟ್ಟೆ ಕಟ್ಟಿಸಿದ್ರು ಕೂಡ ಬೇಡ ಅಂತ ಹೇಳ್ತಿದ್ರು. ಗಿಡ ಏನಾಗಿದೆ, ಗಿಡದ ಮೇಲೆ ಇಟ್ಕೊಂಡು ತಿಳಿಬೇಕಾಗಿದೆ. ಇದರಲ್ಲಿ ತಿಳಿಯೋದಕ್ಕಾಗಿ ಖರ್ಚಾಕ್ ಮಾಡ್ತೀವಿ, ತಿಳಿದ ಆನಂದದಿಂದ ಇರೋದು. ಹಾಗೆ ಒಂದು ಬೀಜ ಬಂತಂದ್ರೆ ಇಲ್ಲಿ ಮಾವಿನ ಫಲ ಇಲ್ಲಿ ತನಗೆ ತಾನೇ ಮೊಗ್ಗಾಗ್ತದೆ, ಹೂವಾಗ್ತದೆ. ಅಂದರೆ ಯಾವುದೇ ಸ್ಥಾವರ ಬೇಡ ಅಂತ ಅಲ್ಲ, ಅವಶ್ಯಕತೆ ಇಲ್ಲಲ್ಲ. ಅದು ಮನಸ್ಸಿನ ಕೆಲಸ. ಅದು ದೇಹನ ಮೋಸ ಮಾಡಿ ಆಲಯನ ಕಟ್ಟಿಸ್ತದೆ, ಮತ್ತು ಆಲಯ ಕಟ್ಟೋದೇ ಒಂದು ಕೆಲಸ ಆಗ್ತದೆ. ಹೌದು. ಈಗ ಆಲಯ ಪೂರ್ತಿ ಆಗೋದಿಲ್ಲ, ಒಂದು 10 ವರ್ಷಗಟ್ಟಲೆ ಹಂಗೆ ಉಳಿಸಿರ್ತಾರೆ. ಅದು ಎಷ್ಟು ಬಂದರೂ ಕೂಡ ಅದು ಅವ್ರವ್ರ ಖರ್ಚಿಗೆ ಹೊಂಟೋಗ್ತಿರ್ತದೆ. ಹಾಗೆ ಉಪಾಯಗಳನ್ನು ಮಾಡ್ಕೊತಾರೆ ಆಲಯ ಕಟ್ಟಿಸಿದ ಮೇಲೆ ಮತ್ತೆ ಅದಕ್ಕೆಲ್ಲ ವ್ಯವಹಾರ ನಡೀತದೆ. ಅಲ್ಲ, ಅದೇ ಈಗ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿದೆ. ಅದೇ ನಾವು ಅರಿವಿನ ಯಾವ ಕಾರ್ಯಕ್ಕೆ ಬಂದರು ಅವರು? ಅರಿವಿನ ಕೆಲಸಕ್ಕೆ ಬಂದವರು ನಾವು. ನಮ್ಮ ಅರಿವನ್ನೇ ನಾವು ಬಳಕೆ ಮಾಡಿಕೊಂಡು
ಪರಮಾನಂದದಿಂದ ಇರಲಿಕ್ಕೆ ಬಂದವರು. ಹ್ಮ್. ಹಾಗೆ ಒಂದು ಮರ ತನಗೆ ತಾನೇ ಬೆಳೆದು ಸಂತೋಷದಲ್ಲಿ ಇರ್ತದೆ, ಅದು ಬೇರಿದ್ದ ಮರ, ಇದು ಬೇರೆ ಇಲ್ಲದ ಮರ. ಅಂದ್ರೆ ಕಲ್ಯಾಣವೆಂಬುದು ವಿಚಾರದ ಪ್ರಣತೆ ಆಯಿತು ಅಂತಾರ. ವಿಚಾರದ ಪ್ರಣತಿ ಅಲ್ಲ, ಹ್ಮ್. ಎಲ್ಲರೂ ವಿಚಾರವಂತರೇ ಇದ್ರು. ಹ್ಮ್. ಮತ್ತು ಎಲ್ಲರಿಗೂ ಈ ಥರ ಚರ್ಚೆ ಮಾಡಿದ್ರಿಂದ ಹ್ಮ್. ಎಲ್ಲರಿಗೂ ಅನುಕೂಲ ಆಗುತ್ತೆ. ಹ್ಮ್. ಆದರೆ ನಾವು ಏನನ್ನ ಓದಿದ್ದೇ ನಮ್ಗೆ ಅಡ್ಡ ಬರ್ತದೆ ಹೊರತು ಅದನ್ನೆಲ್ಲ ಹೊರಗಿಟ್ಬಿಡಣ್ರಿ ನಾವು. ಅದು ನಮಗೆ ದೃಷ್ಟಾಂತ ಆಗಬೇಕಷ್ಟೇ, ಅದೇ ಭಾಳ ಪ್ರಮುಖವಾದದ್ದಾಗಬಾರ್ದು. ಅದಕ್ಕೆ ಈ ಮಹಾಭಾರತ, ಭಗವದ್ಗೀತೆ, ಬೈಬಲ್, ಕುರಾನ್ ಇವೆಲ್ಲ ಬಿಟ್ಬಿಟ್ರು ಅವರು. ವೇದ, ಆಗಮ, ಉಪನಿಷತ್ತುಗಳನ್ನು ಬಿಟ್ಟರು. ಅದು ಯಾಕಂದ್ರೆ ಅದು ಸಂಗ್ರಹ ಮಾಡಿಕೊಂಡು ಅದನ್ನೇ ಒದರ್ತದೆ ಇದು ಮನಸ್ಸು ದೇಹದ ಜೊತೆಗೆ, ಅದು ಬೇಡ ಅಂಥೇಳಿ ದೃಷ್ಟಾಂತಗಳನ್ನೇ ಬಿಟ್ಟುಬಿಟ್ರು ಅವರು. ಇದರಲ್ಲಿ ಏನೇನು ತೊಂದರೆಗಳದಾವ, ಆ ತೊಂದರೆ ಆಗ್ಲಿಕ್ಕೆ ಏನು ಕಾರಣ ಅಂಥೇಳಿ ಕಂಡುಹಿಡಿದು ಈ ತೊಂದರೆಯನ್ನು ಬಗೆ ಹೇಗೆ ಅಂಥೇಳಿ ಸೂತ್ರ ಬರೆದ್ರು ಅವರು. ಆ ಸೂತ್ರ ನಮಗೆ ಅರ್ಥ ಆಗುವಲ್ಲ. ಅದು ಸಾಮಾಜಿಕ ಹೋರಾಟ, ಆರ್ಥಿಕ ವ್ಯವಸ್ಥೆ ಮತ್ತು ಸ್ತ್ರೀ ಸ್ವಾತಂತ್ರ್ಯ ಥರ, ಮಹಿಳೆಯರು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಹಿಳೆಯರು ಈಗ ಮಾಡಿದರು ಆಗ ಮಾಡಿದರು ಅಂಥೇಳಿ ಅದರಲ್ಲಿ ಅರ್ಥವ್ಯವಸ್ಥೆ ಕಂಡುಕೊಳ್ಳೋದು, ರಾಜಕೀಯ ವ್ಯವಸ್ಥೆ ಕಂಡುಕೊಳ್ಳೋದು, ಈ ಥರ ಸಾಮಾಜಿಕ ಸಮಸ್ಯೆಗಳನ್ನು ಕಂಡುಕೊಂಡು ಅವ್ರನ್ನ ದೊಡ್ಡವರು ಅಂತ ಹೇಳೋದು, ಅವರಿಗೆ ಸಾಂಸ್ಕೃತಿಕ ನಾಯಕನ ಪಟ್ಟ ಕಟ್ಟೋದು. ಅದರಿಂದ ಏನು ಅನುಕೂಲ? ಬಸವಾದಿ ಶರಣರನ್ನ ನೆನೆದ್ರೆ ಅನುಕೂಲ ಐತೆ ಏನು? ಅವ್ರು ಮಾಡಿದ ಕೆಲಸನ ಮಾಡಿದರೆ ಅನುಕೂಲ ಐತೆ. ಅವರೇ ಹೇಳ್ತಾರೆ, ನೆನೆದರ ಆಗೋದು ಕೆಂಚ ಕರಿಕನ ನೆನೆದರೆ ಕರಿಕನ ಆಗಲಾರ, ಕರಿಕ ಕೆಂಚನ ನೆನೆದರೆ ಕೆಂಚನ ಆಗಲಾರ, ನೆನೆದರ ಆಗೋದು ಅಂತಾರೆ. ನೆನೆಸಿದ್ರೆ ಆಗೋದಿಲ್ಲ. ಬುದ್ಧನ ಮಾತುಗಳನ್ನು ತ್ರಿಪಿಟಕ ಓದಿದ್ರೆ ಜ್ಞಾನ ಆಗೋದಿಲ್ಲ. ಮತ್ತು ಇದು ನಾನು ತೈಲವಾದೇನು ನೀವು ಬತ್ತಿಯಾದಿರಿ ಅನ್ನೋದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಒಬ್ರಿಗೊಬ್ರು ಎಲ್ಲರೂ ಒಂದೇ ರೀ, ಎಲ್ಲರೂ ಒಂದೇ. ಅವ್ರು ಕಮ್ಮಿ ಇವ್ರು ಹೆಚ್ಚಂತಲ್ಲ. ಒಂದು ಕೆಲ್ಸಕ್ಕೆ ಬಂದೀವಲ್ಲ, ಅದರಲ್ಲಿ 3 ಅದಾವ ನೋಡ್ರಿ: ತೈಲ ಐತೆ, ಬತ್ತಿ ಐತೆ, ಎಣ್ಣೆ ಐತೆ, ಪ್ರಣತಿ ಐತೆ. ಪ್ರಭುದೇವರು ಜ್ಯೋತಿಯಾದರು, ಜ್ಯೋತಿನೂ ಐತೆ. ಇದರಲ್ಲಿ ಜ್ಯೋತಿ ಇರಲಿಲ್ಲ ಏನು? ತೈಲದಲ್ಲಿ, ಬತ್ತಿಯಲ್ಲಿ ಜ್ಯೋತಿ. ಪ್ರತಿಯೊಂದರಲ್ಲಿ ಇದೆ ವಸ್ತು. ಆ ವಸ್ತುವನ್ನು ಕಂಡುಕೊಳ್ಳಿಕ್ಕೆ ಅನುಕೂಲ ಆಯ್ತು ಅಷ್ಟೇ. ಅದು ಒಬ್ರಿಗೊಬ್ರು ಕಂಡುಕೊಂಡು ಆ ಪರಮಸುಖ ಅನುಭವಿಸಿದ್ರು. ಅಂದರೆ ಪ್ರಣತೆ ಬಿದ್ದಿತ್ತು, ಹೋಗೋದೇ ಅಲ್ರಿ, ಒಡೆಯೋದೇ ಅಲ್ಲ ಪ್ರಣತಿ. ಪ್ರಣತಿ ಒಡೆದು ಹೋಗೋದೇ ಅಲ್ರಿ. ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣರ ಮನನೊಂದಿತ್ತು ಅನ್ನುವ ವಚನ ಯಾಕೆ ಬಸವಣ್ಣನವರು ಬರೆದ್ರು? ಯಾಕೆ ಅವ್ರಿಗೆ ಅನ್ನಿಸ್ತು? ಸತ್ಯ ಪ್ರತಿಪಾದನೆ ಮಾಡಿದ್ರಲ್ಲ. ಯಾವ ಸತ್ಯ ಅದು? ಅವರು ಇದ್ದಾಗೆ ಅದು ಈ ಮದುವೆ ವರ್ಣಸಂಕರ ಸೃಷ್ಟಿ ಆಯಿತು. ವರ್ಣ ಇಲ್ಲ ಅಂತ ಹೇಳಿದ್ರೆ ಅಂತರ್ಜಾತೀಯ ವಿವಾಹವನ್ನು ಮಾಡಿದ್ದಕ್ಕೆ ಅಂದರೆ ಅದು ಈ ಜಾತಿನೇ ಇಲ್ಲ ದೇಹದಲ್ಲಿ ಅಂತ ಗೊತ್ತಾದ್ಮೇಲೆ ಅವ್ರು ಮದುವೆ ಮಾಡ್ಕೊಂಡ್ರು. ಹೌದು. ಈಗ ಜಾತಿ ಆಚರಣೆ ಮಾಡೋರಿಗೆ ಬೆಂಕಿ ಹತ್ತಿತ್ತು ಅಲ್ಲ, ಇಬ್ಬರಿಗೂ ಲಿಂಗವನ್ನ ಕೊಟ್ಟಾದ್ಮೇಲೆ ಜಾತಿ ನಿರಶನ ಆಯ್ತು, ಎಲ್ಲರೂ ಲಿಂಗಾಯತರಾದ್ರು. ಲಿಂಗ ಕೊಡ್ಲಿಲ್ಲ, ಲಿಂಗನೇ ಇಲ್ಲ. ಲಿಂಗ ಅದು ಆ ಲಿಂಗ ಅಲ್ಲ, ಅವ್ರು ಕೊಡೋದಲ್ಲ, ಕೊಡ್ಲಿಕ್ಕೆ ಬರೋದಿಲ್ಲ, ಕಟ್ಲಿಕ್ಕೆ ಬರೋದಿಲ್ಲ ಅಂತಾರ ಅವರು. ಲಿಂಗ ಇರ್ಲಾರ್ದ ಅಂಗ ಯಾವ್ದಂತ ಕೇಳ್ತಾರ್ರಿ. ಇರ್ಬೋದು. ನಾವು ಲಿಂಗಾಯತರು ಅಂದೇ. ಲಿಂಗ ಅಂದ್ರೆ ಲಿಂಗ ಇರ್ಲಾರ್ದವ್ರು. ಲಿಂಗ ಇರ್ಲಾರ್ದ ಅಂಗನೇ ಇಲ್ಲ. ಅರಿವಿರ್ಲಾರ್ದ ಅಂಗ ಯಾವ್ದದ? ಲಿಂಗಾಂಗ ಸಾಮರಸ್ಯ ಅಂತಾರ. ಅಂಗದ ಜೊತೆಗೆ ಅರಿವಿನ ಲಿಂಗ ಸಮರಸವಾಗಿ ಬೆರ್ತದ್ರಿ. ಅದು ಚರ್ಮದಲ್ಲಿ ಅದ, ಇಡೀ ಶರೀರದಲ್ಲಿ ಕಣಕಣದಲ್ಲಿ ಅರಿವು. ಒಂದು ಸಣ್ಣ ಇರುವೆ ಕಟ್ಟಿದ್ರೆ ಕೈ ಅಲ್ಲಿಗೆ ಹೋಗ್ಬಿಡ್ತದೆ. ಸರ್ವಾಂಗದಲ್ಲಿ ಸಮರಸವಾಗಿ ಬೆರ್ತದ ಲಿಂಗ. ಆ ಲಿಂಗದ ಜೊತೆಗೆ ಅಂಗ ಸಂಬಂಧ ಬೆಳೆಸುವ ವಿಧಾನವನ್ನು ಅವ್ರು ಹೇಳಿದರು. ಅಂದರೆ ಈ ವಚನವನ್ನ ಬಹುತೇಕರು ನೋಡೋದು ಹೇಗೆ ಅಂದರೆ, ಕಲ್ಯಾಣ ರಾಜ್ಯವನ್ನು ಕಟ್ಟುವಂತಹ ಆ ಕಲ್ಯಾಣ ರಾಜ್ಯ ಹೇಗಿರಬೇಕು ಅಂದರೆ ವರ್ಗಭೇದ, ವರ್ಣಭೇದ, ಲಿಂಗಭೇದ, ಈ ಯಾವುದೇ ತಾರತಮ್ಯಗಳು ಇಲ್ಲದೆ ಇರುವಂಥ ಒಂದು ಸಮತಾ ರಾಜ್ಯದ ಪರಿಕಲ್ಪನೆ, ಒಂದು ಸಮಸಮಾಜ ಸೃಷ್ಟಿಯಾಗಬೇಕು ಅನ್ನುವಂಥ ದೊಡ್ಡ ಆಶಯ ಇಟ್ಕೊಂಡು ಬಂದ್ವಿ. ಅದರ ಮೊದಲ ಹೆಜ್ಜೆಯಾಗಿ ಒಂದು ಅಂತರ್ಜಾತೀಯ ವಿವಾಹ ಆಯಿತು.
ಇದನ್ನು ಅವತ್ತಿನ ಪಟ್ಟಭದ್ರ ಹಿತಾಸಕ್ತಿಗಳು, ಸನಾತನಿಗಳು, ಮಡಿವಂತರು ಸಹಿಸದೆ ಅವತ್ತು ರಾಜವಧೆಯನ್ನು ಮಾಡಿಸಿದ್ರು. ಅಂದರೆ ಆ ಎಳೆವುಟ ಶಿಕ್ಷೆಯನ್ನು ಕೊಟ್ಟರು. ಅದು ಈಗಲೂ ಐತಲ್ರಿ. ಹೀಗಾಗಿ ಕಲ್ಯಾಣದ ಪ್ರಣತೆ ಒಡೆಯಿತು, ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತ್ತು ಅಂತ ಬಸವಣ್ಣನವರು ನೊಂದು ಹೇಳ್ತಾರೆ ಅಂತ ಬಹುತೇಕರು ತಿಳ್ಕೊಂಡಿರೋದು. ಅಂದರೆ ಕಲ್ಯಾಣ ರಾಜ್ಯದ ಕನಸು ಏನಿದೆಯಲ್ಲ ಅದು ಪರಿಪೂರ್ಣ ಆಗಲಿಲ್ಲಲ್ಲ. ಅದೇ ಸಂದರ್ಭಕ್ಕೆ ಎಲ್ಲ ಶರಣರು ಅಲ್ಲಿಂದ ಚೆದರ್ತಾರಂದ್ರೆ ರಾಜ ಇದಕ್ಕೆ ಆಜ್ಞೆಗೆ ತುತ್ತಾದರು. ರಾಜಾಜ್ಞೆಗೆ ತುತ್ತಾದರು. ಅವರು ಪ್ರಾಣಕ್ಕೆ ಹೆದರಲಿಲ್ಲ. ಸಾವಿಲ್ಲ ಅಂತ ತಿಳಿದವರು. ಶರೀರಕ್ಕೆ ಸಾವಿದೆ, ಅಲ್ಲ, ಅದ್ರ ಜೊತೆಗೆ ಮರಣವೇ ಮಹಾನವಮಿ ಅನ್ನುವಂತ ಇದು ದೊಡ್ಡ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾರಾದ್ರೂ ಕೊಂದ್ರು ಹೋಗ್ತದೆ. ಇದು ತಾನಾಗಿ ಹೋದ್ರೂ ಹೋಗ್ತದೆ. ಇದು ಹೋಗ್ಬೇಕಾದಿದ್ದೆ. ಹೋಗೋದಕ್ಕೆ ಹೆದರ್ಲಿಲ್ಲ ಅವರು, ಹೋಗೋದಕ್ಕೆ ಹೆದರ್ಲಿಲ್ಲ. ಆದ್ರೆ ಅದೇನಾಯ್ತು, ಅರಿವು ಆಗ್ತಾ ಇಲ್ಲ ಅಂತ ನೊಂದ್ರು ಅವರು. ನಮ್ಮ ಕೆಲಸ ಸಾಧ್ಯ ಆಗ್ತಾ ಇಲ್ಲ ಅಂತ ನೊಂದ್ರು. ಮತ್ತು ಇದರಲ್ಲಿ ಇಷ್ಟು ಶಕ್ತಿ ಇದೆ, ಈ ಅರಿವಿನ ಕಾಯ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ. ಕಂಡುಕೊಂಡವರಿಗೆ ಕಂಡುಕೊಳ್ಳದೆ ಇರೋರು ಹಿಂಸೆ ಕೊಡ್ತಾರೆ. ಶರಣರಿಗೆ ಹಿಂಸೆ ಕೊಟ್ಟದ್ದು ಯಾರು? ಅಲ್ಲಿದ್ದ ಕಾಯಗಳೇ. ಕಾಯಕ್ಕೆ ಹಿಂಸೆ ಕೊಡೋದು. ಕಾಯದಲ್ಲಿದ್ದ ಸಂಗತಿ ಅರಿವಾಗದ್ದಕ್ಕೆ. ಕಾಯದಲ್ಲಿದ್ದ ಸಂಗತಿ ಅರಿವಾದರೆ ಆ ಕಾಯನ್ನು ಉಳಿಕೊಡೋದಿಲ್ಲ. ಈಗ ನಮಗೆ ಗೊತ್ತಾದ ಮೇಲೆ ನಾವು ಪೂಜೆನೇ ಮಾಡೋದಿಲ್ಲ. ಏನು ಪೂಜೆ ಮಾಡಬೇಕು? ಯಾರನ್ನು ಪೂಜೆ ಮಾಡಬೇಕು? ದೇಹನ ಪೂಜೆ ಮಾಡ್ಬೋದು, ಯಾವುದೇ ದೇಹನ ಪೂಜೆ ಮಾಡ್ಬೋದು. ಯಾಕಂದ್ರೆ ಪ್ರತಿ ದೇಹದಲ್ಲಿ ಅರಿವಿದೆ. ಅರಿವನ್ನು ಗುರು ಅಂತ ತಿಳಿದು ಪೂಜೆ ಮಾಡ್ಬೋದು. ಅರಿವೇ ಗುರು ಆದಮೇಲೆ ಆಯ್ತು ರೀ. ಅರಿವೇ ಗುರು ಆದಮೇಲೆ ಮುಗೀತು. ಅರಿವೇ ಗುರು ಆಗೋದಕ್ಕೆ ಆ ಶಿಕ್ಷಣ ಬೇಕ್ರಿ. ಸರ್ಕಾರ ಆದರೂ ಪಾಲನೆ ಮಾಡಬೇಕು. ಅದನ್ನು ಗೊತ್ತಿದ್ದವ್ರ ಜೊತೆಗೆ ಎಲ್ಲ ಸೂತ್ರಗಳು ನಾವು ವಚನಗಳನ್ನು ಪಠ್ಯಗಳಲ್ಲಿ ಸೇರಿಸ್ತೀವಿ. ಆದ್ರೆ ವಿವರವನ್ನು ಹೆಂಗೆಂಗೋ ಬರೀತಾರೆ. ಒಂದು ವಚನದಲ್ಲಿ ಒಂದು ಸಾಲು ಬರುತ್ತಲ್ಲ, ಲಿಂಗವ ಪೂಜಿಸಿ ಫಲವೇನಯ್ಯ ಅಂತ. ಅರಿವೇ ಗುರು ಆದ್ಮೇಲೆ ಲಿಂಗವ ಪೂಜಿಸಿ ಫಲವೇನಯ್ಯ ಅಂತ ಹೇಳಿರ್ಬೋದು. ಅರಿವೇ ಗುರು ಆದ್ಮೇಲೆ ಅಲ್ಲ, ಲಿಂಗವ ಪೂಜಿಸಿ ಫಲ ಇಲ್ಲ, ಲಿಂಗ ಪೂಜಿಸಿ ಫಲ ಇದೆ. ಅಂಗದ ಮೇಲೆ ಇರುವ ಲಿಂಗ ಪೂಜಿಸಿದ್ರೆ ಫಲ ಇಲ್ಲ. ಯಾರು ಫಲ ಕಂಡುಕೊಂಡಿಲ್ಲಲ್ಲ. ಲಿಂಗದ ಜೊತೆ ಯಾರು ಮಾತಾಡಿಲ್ಲ. ಲಿಂಗ ಮಾತಾಡಿ ಹೇಳಿಲ್ಲ. ಆದರೆ ಅಂಗದಲ್ಲಿಯೇ ಸಂಗಮವಾದ ಅರಿವು ಎನ್ನುವ ಲಿಂಗ ಅಂಗದೊಂದಿಗೆ, ಅಂಗವನ್ನು ಆವರಿಸಿದ ಮನದೊಂದಿಗೆ ಮಾತಾಡ್ತದದು. ಅಲ್ಲಿ ಮನಸ್ಸಿಗೆ ಅರಿವಾದರೆ ಆ ಲಿಂಗ ಏನು ಜೊತೆಗೆ ಮಾತಾಡೋಕೆ ಬರ್ತದ? ಮನಸ್ಸೇ ಶರಣು ಹೋಗಿ ಸತಿ ಆಗ್ತದ. ಲಿಂಗ ಏನೇ ಮನಸ್ಸಿಗೆ ಪತಿ ಆಗ್ತಾನೆ. ಶರಣ ಸತಿ ಲಿಂಗಪತಿ ಆಗ್ತದೆ. ಶರಣ ಸತಿ ಲಿಂಗಪತಿ ಅಂದರೆ ಇದು. ಮನಸ್ಸು ಅರಿವಿಗೆ ಸರೆಂಡರ್ ಆಗೋದು. ಅರಿವು ಅನ್ನುವ ಲಿಂಗಕ್ಕೆ ಸರೆಂಡರ್ ಆಗೋದು. ಸರೆಂಡರ್ ಆಗಿ ಆ ಲಿಂಗಯನ್ನೇ ಪತಿ ಮಾಡಿಕೊಳ್ಳೋದು. ತಾನು ಆ ಲಿಂಗಯನಿಗೆ ಸತಿ ಆಗೋದು. ಸತಿಪತಿಗಳು ಒಂದಾಗಿ ಅಂಗದಲ್ಲಿ ವಾಸ ಮಾಡೋದು. ಅಂಗ ಆಲಯ ಆಗ್ತದೆ ಅವರಿಬ್ಬರಿಗೂ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅಲ್ಲಿ ಗದ್ದಲ ಇರೋದಿಲ್ರಿ, ಗಲಾಟೆ ಇರೋದಿಲ್ಲ. ಏನ್ ನೋಡ್ಬೇಕಾಗ್ತದೋ ಅದೇ ನೋಡುವುದ ನೋಡಲರಿ. ಇಲ್ಲಿ ಸತಿ ಯಾರು, ಪತಿ ಯಾರು? ಮನಸ್ಸು ಸತಿ, ಅರಿವು ಪತಿ. ಸತಿಪತಿಗಳೊಂದಾದ ಭಕ್ತಿ ಇದು ಎರಡು ಒಂದಾದ. ಹಿತವಾಗಿಪ್ಪುದು ಶಿವಂಗೆ. ಶಿವಂಗೆ ಅರಿವು. ಅದೇ ಅರಿವೇ ರೀ. ಅದೇ ಅರಿವೇ ಪದ್ಯ ಆಗ್ತದೆ. ಅದೇ ಅರಿವಿಗೆ ಹಿತ ಆಗ್ತದೆ. ಯಾವಾಗ ಮನಸ್ಸು ಅರಿವಿನ ಸಮೀಪ ಬಂತಂದ್ರೆ ಅರಿವಿಗೆ ಹಿತ ಆಗ್ತದೆ ಅಂತ. ಬರಲ್ಲಿವರೆಗೂ ಅದು ಬೆನ್ ಬೀಳ್ತದೆ. ಅದು ಮುಂದೆ ಹೊಡಿದ್ರೆ ಅರಿವು ಹಿಂದಿಂದ ಹೋಗ್ತದೆ. ಅರಿವಿನ ಕರ್ಕೊಂಡೇ ಅಲ್ಲ, ಬಾರಿಗೆ ಹೋಗೋದು, ವೇಶ್ಯಾಗೃಹಕ್ಕೆ ಹೋಗೋದು. ಅಲ್ಲಿ ಅರಿವು ಬ್ಯಾಡ ಅಂತ ಹೇಳೋದು ಅವನಿಗೆ ಗೊತ್ತಾಗ್ತದಲ್ಲ. ನಾನು ಹೋಗೋ ಜಾಗ ಅಲ್ಲ ಅನ್ನೋದು ಅವನಿಗೆ ಗೊತ್ತಿದೆ. ಅದ್ರ ಚಟ ಬಿದ್ದ ಮೇಲೆ, ಅದಕ್ಕೆ ಅಡಿಕ್ಟ್ ಆದ ಮೇಲೆ ದೇಹ ಮನಸ್ಸು ಒಂದಾಗ್ತದೆ. ಅರಿವಿನ ಪಾಠ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ.
ಗೊತ್ತಾದರೆ ಹ್ಞೂ ಮನಸ್ಸು ಅರಿವು ಒಂದಾಗ್ತದೆ. ಹ್ಞೂ ಮನಸ್ಸು ಅರಿವು ಒಂದಾದ ಮೇಲೆ ತನಗೆ ಬೇಕಾದದ್ದು ತಾನು ತಗೊಳ್ತದೆ ಹೊರತು ಸಮಾಜ ವಿರೋಧಿ ಕೆಲಸಗಳಲ್ಲಿ ಅದು ಭಾಗಿಯಾಗೋದಿಲ್ಲ. ಅಂದರೆ ಇಲ್ಲಿ ಅರಿವೇ ಪ್ರಧಾನವಾಗಬೇಕು. ಅರಿವೇ ಪ್ರಧಾನ ಆಗಬೇಕು.